ಸರ್ ಅದು ಆ ಡಾಯ್ಶ್ ಹೇಳಿರುವಂತದ್ದು ಫ್ರಾಲ್ 8ರಿಂದ ಇಲ್ಲಿವರೆಗೂ ಈ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಸೇರಿ ಒಂದು 7,000 ಟನ್ ತಗೊಂಡಿದ್ದಾರೆ. ಹೌದು, ಇವನ 7,000 ಟನ್ ತಗೊಂಡ್ಬಿಟ್ಟ ಅಂತಂದ್ರು ತಿರ್ಗಾ ಒಂದು 7,000 ಟನ್ ತಗೊಂಡ್ರು ಅಂತಂದ್ರೆ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿಂದ ಗೋಲ್ಡ್ ಇನ್ನೊಂದು 8% ಹೋಗೋದಕ್ಕೆ 26 ಡೆಫಿನೆಟ್ ಬಾಸ್. ನೆಕ್ಸ್ಟ್ ಏನಿದೆ ಕೇಳು ಬಾಸ್. 26 ಖಂಡಿತಪ್ಪ. ನಾನು ಹೇಳ್ತಾ ಇದ್ದೀನಲ್ಲ, ಚಿನ್ನದ ಕೇಳಿದೆ. 26 ಖಂಡಿತ, 26 ನಿಶ್ಚಿತ, 26 ನಿಶ್ಚಿತ, 32 ಖಂಡಿತ. ವಿಚ್ ಇಸ್ 32,000 ಪರ್ ಗ್ರಾಮ್. ಹೌದು ವಿತೌಟ್ ಟ್ಯಾಕ್ಸ್, GST, ಹೌದು ಕೂಲಿ, ಮೇಕಿಂಗ್ ಚಾರ್ಜ್, ವೇಸ್ಟೇಜ್ ಏನು ಇಲ್ದಂಗೆ. ಹೌದು. ಇಂಪೋರ್ಟ್ ಟ್ಯಾಕ್ಸ್ ಸೇರಿಸ್ತಿರಲ್ಲ ಸರ್, ಅದನ್ನ ಸೇರಿಸೋದು ಇನ್ನೂ ಸ್ವಲ್ಪ ಹಾಕು. ಇಂಪೋರ್ಟ್ ಟ್ಯಾಕ್ಸ್ ಬೇರೆ ಒಂದು 6% ಇದೆ. ಯಾಕಂದ್ರೆ ಇವ್ರು ಹೇಳಿರುವಂತದ್ದು ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ತಿರುವಂತ ಪ್ರೈಸ್. ಇದನ್ನು ಬಿಟ್ಟು ಇವ್ರು ಇನ್ನೇನು ಹೇಳ್ತಾರೆ ಅಂತಂದ್ರೆ, ನೀವು ತುಂಬಾ ಗೋಲ್ಡ್ ತಗೋತೀರಾ, ಗೋಲ್ಡ್ ನ ನಿಲ್ಸೋದಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಇವನು ಹೇಳ್ತಾ ಇದ್ದಾನೆ. ಯಾರು ಸರ್? ನೀವು ತುಂಬಾ ಭಯ ಪಡಿಸ್ತಾ ಇದ್ದೀರಾ ಸರ್. ಹಾಕಿದಾನ ಪೇಪರ್ ಅಲ್ಲಿ. ಏನು ಸರ್? ಗವರ್ಮೆಂಟ್ ಅವರ ಇಂಪೋರ್ಟ್ಸ್ ಆಫ್ ಗೋಲ್ಡ್ ಅಂತ. ಹೌದು ಹೌದು. $50 billion ಗೋಲ್ಡ್ ತಗೊಂಡ್ಬಿಟ್ಟಿದ್ದೀರಾ, ಅದರಿಂದ ಗೋಲ್ಡ್ ಎಲ್ಲ ನೀವೆಲ್ಲ ಬ್ಯಾಡ್ ಬಾಯ್ಸ್, ಓನ್ಲಿ A1 to A7 ಇಟ್ಕೊಂಡಿರ್ಬೋದು, ನೀವೆಲ್ಲ ಗೋಲ್ಡ್ ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಫೈನ್. ಇನ್ನು ಒಂದೇ ಒಂದು ಪ್ರಶ್ನೆ ಸರ್. ನೀವು ಈಗ ಈ ಸ್ಟಾಕ್ ಮಾರ್ಕ್ ನ ಒಂದು ಪ್ರಕಾರ ನಿಫ್ಟಿ 50 ನಲ್ಲಿ ಒಂದು ಸ್ವಲ್ಪ ದಿನಕ್ಕೆ ಮುಂಚೆ ನಿಫ್ಟಿ 50 ನಲ್ಲಿ ಹಾಕು ಅಂತ ನೀವು ಒಂದು ಹೇಳಿದ್ರಿ. ಹೌದು, ಈ ನಿಫ್ಟಿ 50 ಒಂದ್ 2 ವರ್ಷದಿಂದ ಎಲ್ಲೂ ಹೋಗಿಲ್ಲ, 2 ವರ್ಷದಿಂದ ಹೊರಗಡೆ ಇದನ್ನ ಹೇಳ್ತಾ ಇದ್ದೀನಿ. ಸೊ ನಿಫ್ಟಿ 50 ನಲ್ಲಿ ಇರುವಂತ ಒಂದು ಕೆಲವೊಂದು ಸ್ಟಾಕ್ಸ್ ಅಂದ್ರೆ, ಈಗ ನಾನು ನಿಫ್ಟಿ 50 ನಲ್ಲಿ ಡೈರೆಕ್ಟ್ ಆಗಿ ಹಾಕ್ದಂಗೆ, ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಒಂದು 3,000 5,000 ITC ನಲ್ಲಿ ಹಾಕ್ತೀನಿ. ನೀವು ಹೇಳ್ದಂತ ಈ ಟಿಫನ್ ಕಾಫಿ ರೇಂಜ್ ಅಲ್ಲಿ ಹಾಕ್ಬೇಕು ಅಂತಂದ್ರೆ ITC, ವಿಪ್ರೋ, ನೆಟ್ಕೋ, ನಿಫ್ಟಿ 50 ನಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ ಸರ್. ITC ಎತ್ಕೋ, ವಿಪ್ರೋ ಇತ್ತು. ಇದು ಸರ್ ಈ ರಿಲಯನ್ಸ್ ಎಲ್ರಿಗೂ ಗೊತ್ತು ನೀವೇನು ಉತ್ತರ ಕೊಡ್ತೀರಾ ಅಂತ. HDFC ಬ್ಯಾಂಕ್ ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡಬಹುದು. ಓಕೆ. ಭಾರತಿ ಆಲ್ಟನ್ ಕಾಸ್ಟ್ ತುಂಬಾ ಜಾಸ್ತಿ, ವಯಸ್ಸಾಗಿದೆ, ಅದರ ಮಾತಾಡು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೇಡ. ಓಕೆ ಸರ್. ICICI ಬ್ಯಾಂಕ್ ಬೇಡ. ಓಕೆ ಸರ್. TCS ಕೇಳ್ದೆ, ಅದಕ್ಕೆ ನೆನ್ನೆ ನೀವು ಹೇಳ್ಬಿಟ್ರಿ. ಬಜಾಜ್ ಫಿನಾನ್ಸ್ ಕಾಸ್ಟ್ಲಿ, ಬೇಡ ಸರ್. ಓಕೆ. L&T ಬೆಂಗಳೂರಿಗಿಂತ ಕೆಳಗಡೆ ಹೋದ್ರೆ ಕನ್ಸಿಡರ್ ಮಾಡಿ. ಓಕೆ ಸರ್. ಅದಾದ್ಮೇಲೆ ಇನ್ಫೋಸಿಸ್, ಅದು ಕೂಡ ನೆನ್ನೆನೆ ಹೇಳ್ಬಿಟ್ರಿ. ಹಿಂದೂಸ್ತಾನ್ ಯೂನಿಲಿವರ್, ಅದನ್ನು ಎಲ್ರಿಗೂ ಗೊತ್ತು, ನೀವು ಅಬ್ರಾಡ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ರಿ. ಹೌದು. ಓಕೆ. ಅದಾದ್ಮೇಲೆ ಈ ಮಾರುತಿ ಸುಜುಕಿ, ಅದನ್ನು ಟೊಯೋಟಾ ತಗೊಳ್ಳಿ. ಓಕೆ, ಅದು ಕೂಡ ಅಬ್ರಾಡ್ ಅಲ್ಲೇ. ಓಕೆ ಸರ್. ಆಕ್ಸಿಸ್ ಬ್ಯಾಂಕ್, ಅದು ನೆನ್ನೆ ಹೇಳ್ಬಿಟ್ರಿ. ಹೌದು. ಟೈಟನ್ ಟೂ ಕಾಸ್ಟ್ಲಿ. ಓಕೆ ಸರ್. ಮಹೀಂದ್ರ, ಅದು ಸಾಲ ಇದೆ, ನನಗೆ ಸ್ವಲ್ಪ ಭಯ ಇದೆ. ನೀವೇ ಭಯ ಪಟ್ರೆ ಹೆಂಗೆ ಸರ್? ಏನ್ ಸರ್ ಅದೇ ಅಂತ ಇದ್ದೀರಾ? ಸಾಲ ತುಂಬಾ ಇದೆ ಬಾಸ್, ಸಾಲ 0 ಆಗ್ಲಿ, ಆಮೇಲೆ ಮಾತಾಡೋಣ. ಸನ್ಫಾರ್ಮಾ ಟೂ ಕಾಸ್ಟ್ಲಿ. ಓಕೆ ಸರ್. ಇದೆಲ್ಲ ಈ ನಿಫ್ಟಿ 50 ನಲ್ಲಿ ಇರುವಂತ ಶೇರ್ಸ್. ಹೊರಗಡೆಯಿಂದ ಎಲ್ಲ ಯಾವ್ದನ್ನ ತೆಗೆದು ನಾನು ಹೇಳಿಲ್ಲ. ನಿಫ್ಟಿ 50 ನಲ್ಲಿ ಇರುವಂತ 50 ಶೇರ್ ಅಲ್ಲಿ ಒಂದು 15 ಶೇರ್ ನೋಡಿದೀವಿ. ITC ಸೆಂಚುರಿ ಪಲ್ಪ್ ಅನ್ನುವಂತ ಒಂದು ಪೇಪರ್ ಕಂಪನಿನು, ಅಂಡ್ ಅದರ್ ಸೈಡು ಈ ಲಕ್ಸುರಿ ಚಾಕ್ಲೇಟ್ಸ್ ಮಾಡುವಂತ ಫ್ಯಾಬಲ್ ನ ಇನ್ನೊಂದು ಮುಂದಿನ ಲೆವೆಲ್ಗೆ ತಗೊಂಡು ಹೋಗ್ತೀವಿ ಅನ್ನೋ ತರ ಹೇಳ್ತಾ ಇದ್ದಾರೆ. ಇನ್ನೊಂದು ಸಿಗರೇಟ್ ಬೆಲೆನ ಏರಿಸಿದ್ದಾನೆ. ಸಿಗರೇಟ್ ಬೆಲೆನ ಏರಿಸ್ತಾರೆ. ಟ್ರಿಪಲ್ ಸ್ಟ್ರೈಕ್. ಅದರಿಂದ ಈ ವಾರ ನೋಡಿದ್ರಿ ಅಂತಂದ್ರೆ ITC ಒಂದು 300ರಿಂದ ಅದಕ್ಕಿಂತ ಮೇಲೆ ಏರೋದಕ್ಕೆ ಶುರು ಮಾಡಿದೆ ಆಕ್ಚುಲ್ ಆಗಿ. ಇದ್ರಲ್ಲಿ ಯಾರು ಗೈನರ್, ಯಾರು ಲೂಸರ್ ಅಂತ ಗೊತ್ತಾಗ್ತಾ ಇದೆಯಾ ನಿನಗೆ? ಯಾರು ಸರ್? ITC ಶೇರ್ ಹೋಲ್ಡರ್ ಎಲ್ಲ ಗೈನರ್, ಗವರ್ಮೆಂಟ್ ಆಫ್ ಇಂಡಿಯಾ ಲೂಸರ್. ಲೂಸರ್ ಇನ್ ದ ಸೆನ್ಸ್ ಅಂದ್ರೆ ಸರ್, ಈಗ ಒಂದು ಅಂಗಡಿಗೆ ಹೋಗ್ತೀಯಾ, ಒಂದೇ ಬ್ರ್ಯಾಂಡ್ ಕ್ವಾಲಿಟಿ ಸಿಗರೇಟು ₹20, ₹5, ಯಾವ್ದಂತ ಗೊತ್ತೀಯಾ? ₹5. ₹5 ಸಿಗರೇಟ್ ಯಾರು ಮಾಡ್ತಾ ಇದ್ದಾರೆ? ಚೈನಾದವರು. ಚೈನಾ ಮಾಡ್ತಾ ಇದ್ದಾರಲ್ವಾ, ಎಲ್ಲ ಟಿಯರ್ ಇದೆಯಲ್ವಾ? ಹೌದು. ಹಾಗಿದ್ದಾಗ ಯಾವ್ದು ಮಾರುತ್ತೆ, ಯಾವ್ದು ಮಾರಲ್ಲ? ಚೈನಾ ಸಿಗರೇಟ್ಸ್ ಮಾರೋದು ಸರ್. ಯಾವ್ದು ಮಾರಲ್ಲ? ITC ಮಾರಲ್ಲ, ಮಾರಲ್ಲ, ಇದು ಮಾರಲ್ಲ. ಹೂ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಷಿಯರಿ ಆಫ್ ಸಿಗರೇಟ್ ಸೇಲ್? ITC. ನೋ. ಇದು ಟ್ಯಾಕ್ಸ್ ಹೇಳ್ತಾ ಇದ್ದೀರಾ? ₹20 ಸಿಗರೇಟ್ ಅಲ್ಲಿ ₹17 ಟ್ಯಾಕ್ಸ್. ಯಾರಿಗೆ ನಷ್ಟ? ನಾವು ಸಿ ಕಂಟ್ರಿನ ಹೆಲ್ಪ್ ಮಾಡ್ತಾ ಇದೀವಿ. ಇಲ್ಲ ಸರ್, ಈಗ ನನಗೇನು ಸಂದೇಹ ಅಂತಂದ್ರೆ, ಈಗ ಸಿಗರೇಟ್ ಪ್ರೈಸ್ ನ ತಿರ್ಗಾ ಅವರು ಇನ್ಕ್ರೀಸ್ ಮಾಡ್ತಾರೆ ಅಂತಂದ್ರೆ ಅದು ಕಂಪನಿಗೆ ತಾನೇ ಬರುತ್ತೆ ಸರ್. ಅವನು ಏರ್ಸಿರೋದು ಈಗ ಟ್ಯಾಕ್ಸ್ ಏನು ಎಷ್ಟಿದೆಯೋ ಅದನ್ನ ಏರ್ಸಿದ್ದಾನೆ. ಇವಾಗ ಯಾವಾಗ್ಲೂ ಟ್ಯಾಕ್ಸ್ ನ ಹೊರಗೆ ತೆಗೆದ್ಬಿಟ್ರಿ ಅಂತಂದ್ರೆ ಸಿಗರೇಟ್ ಬೆಲೆ ₹3 ₹4 ಅಷ್ಟೇ ಇರುತ್ತೆ. ಓಕೆ ಸರ್. ಅದಾದ್ಮೇಲೆ ಈಗ ಇದನ್ನ ನೀವು ಸಿಗರೇಟ್ ಗೆ ಹೇಳಿದ್ರಿ, ಇನ್ನೊಂದು ಸೆಂಚುರಿ ಪಲ್ಪ್, ಅದ್ ಹೆಂಗೆ ಅಂತಂದ್ರೆ, ಈ ಸೆಂಚುರಿ ಟೆಕ್ಸ್ಟೈಲ್ಸ್ ಇದೆಲ್ಲ ಒಂದು ಡಿವಿಷನ್. BK ಬಿರ್ಲಾ ಅಂತನವರು ಒಬ್ರು ಇಟ್ಟಿದ್ರು. BK ಬಿರ್ಲಾ 95 ವಯಸ್ಸಲ್ಲಿ ಮೇಲೆ ಹೋಗ್ಬಿಟ್ರು. BK ಬಿರ್ಲಾ ಮಗ ಅವರು ಮುಂಚೆನೆ ಹೋಗ್ಬಿಟ್ರು, ಆದಿತ್ಯ ಬಿರ್ಲಾ.
ಒಬ್ಬನೇ ಒಬ್ಬ ಮೊಮ್ಮಗನಿಗೆ ಬರ್ಕೊಟ್ಟಿದ್ದಾರೆ. ಮೊಮ್ಮಗ ಕೇಶವರಾವ್ ಅಂತ ಸಿಮೆಂಟ್ನ ಭಾಗ ಮಾಡಿ ಬೇರೆ ಹಾಗೆ ತಿಂದಾಕ್ಬಿಟ್ಟ. ಈ ಟೆಕ್ಸ್ಟೈಲ್ಸ್ ಮಿಲ್ಸ್ನೆಲ್ಲ ಲ್ಯಾಂಡ್ ಆಗಿ ಹಾಕಿ ಯೂಸ್ ಮಾಡ್ಕೊಂಡ್ಬಿಟ್ಟ. ಪೇಪರ್ ಪಲ್ಪಿಂದ ಪೇಪರ್ನ ಕೂಡ ಮಾಡ್ತಾ ಇದ್ರು. ಅದನ್ನ ITCಗೆ ತಳ್ಳಿಬಿಟ್ಬಿಟ್ಟ. ಯಾಕೆಂತಂದ್ರೆ ಅದು ಕಮಾಡಿಟಿ. ITC ಆಲ್ರೆಡಿ ಅದು ಈ ಪೇಪರ್ ಕ್ರಾಫ್ಟ್, ಕ್ಲಾಸ್ ನೋಟ್ಸು, ಕ್ಲಾಸ್ಮೇಟ್ ಇದೆಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಅವನು ಹಂಗೆ ತಳ್ಳಿಬಿಟ್ಬಿಟ್ಟ. ಓಕೆ. ಅದಾದ್ಮೇಲೆ ಈ ಲಕ್ಸುರಿ ಚಾಕ್ಲೇಟ್ಸ್ ಫ್ಯಾಬಲ್. ಅದು ಕೆ ಶೇಪ್ ತಾನೆ. ಮೋಟರ್ ಸೈಕಲ್ಲು ಹೇಳ್ದೆ ಅಲ್ವಾ, ಕೆ ಶೇಪು. ಈ ಕ್ಯಾಂಡಿ ಮೇಲೆ ಯಾರು ತಗೊಂಡು ತಿಂತಾ ಇಲ್ಲ. ಶಾವಿಗೆ ಅಂತಂದ್ರೆ ಎಲ್ಲೂ ತಗೊಂಡು ತಿಂತೀರಾ. ಫೆರರ್ ರಾಕೋ ಥರ ಇದ್ದು ಫೆರರೋ ಟಫ್ ಕೊಡೋ ರೆವೆಲ್ಗೆ ಇಳ್ದು ಬಿಡ್ತಾರೆ ಅಂತ ಅಂತೀರಾ ಸರ್? ಎಲ್ಲಿ ಮಾರ್ಕೆಟ್ ಇರುತ್ತೋ ಅಲ್ಲಿ ತಾನೇ ಹೋಗ್ತಾರೆ. ಓಕೆ ಸರ್, ಆಕ್ಚುಲಿ ನೋಡಿದ್ರೆ ITC ಅದಕ್ಕೆ ಒತ್ ಅನ್ನೋ ರೀತಿನೇ ಇದೆ ಈಗ ಅರ್ಥ ಆಯ್ತಾ ನಿನ್ಗೆ? ಎಲ್ಲಾನು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸರ್. ಆ ಚಾಕ್ಲೇಟ್ಗೆ ಪ್ರೀಮಿಯಂ ಪ್ಯಾಕಿಂಗ್ ಮ್ಯಾಟರ್ ಸರ್, ಆಕ್ಚುಲಿ ಸ್ಪೀಕಿಂಗ್. ನೀನ್ ಏನ್ ಬೇಕಾದ್ರೂ ಮಾಡು. ಐಎನ್ ಸ್ಟಫು, ಕಾಸ್ಟ್ಲಿ ಸ್ಟಫು ಮಾರ್ತಾ ಇದೆ. ಈ ಬಡವರು ತಗೊಳ್ಳೋಂಥ ಸ್ಟಫು ಮಾರ್ತಾ ಇಲ್ಲ. ಈ ಮಿಡಲ್ ಕ್ಲಾಸ್ ಅವ್ರದ್ದು ಮಾರ್ತಾ ಇಲ್ಲ. ಶ್ರೀಮಂತರದ್ದು ಮಾಡ್ತಾ ಇದೆ. ಈ ಸ್ವಿಗ್ಗಿನಲ್ಲೇ ಈ ITC ಈ ಫುಡ್ ಮಾಡ್ತಾರೆ, ತಗೋತಾರೆ. ಸ್ವಿಗ್ಗಿನಲ್ಲಿ ITC ಕ್ಲೌಡ್ ಕಿಚನ್ ಮಾಡ್ತಾರೆ, ಆಶೀರ್ವಾದ್. ಸೊ ಇಟ್ಸ್ ಗೋಯಿಂಗ್ ವೆಲ್ ಆಕ್ಚುಲಿ. ನನಗೆ ಗೊತ್ತಿರೋನೊಬ್ಬ ಮಟನ್ ಗೋಶ್ ಆರ್ಡರ್ ಮಾಡ್ದ, ಕುರಿ ಮಾಂಸ ಆರ್ಡರ್ ಮಾಡ್ದ. ಅದ್ ನೋಡೋದಕ್ಕೆ ಪಾಪ್ಯುಲರ್. ಯಾಕೋ ಆರ್ಡರ್ ಮಾಡಿದೆ ಅಂತ ಕೇಳಿದೆ. 1000 ರೂಪಾಯಿ ಕೊಟ್ಟಿದ್ದು ತಗೋಬೇಕಾಗಿತ್ತಾ ಅಂದೆ. ಸರ್, ನಾನು ಇದನ್ನು ಹೋಗಿ ITC ಚೋಳನಲ್ಲಿ ತಿಂದ್ರೆ 2000 ರೂಪಾಯಿ ಸರ್. ನನಗೆ ಈಗ 1000 ರೂಪಾಯಿಗೆ ಕೊಡ್ತಾ ಇದ್ದಾರೆ ಸರ್, 50% ಡಿಸ್ಕೌಂಟ್ ಅಂತಂದ. ಅದು ಹಾಫ್ ಪ್ಲೇಟ್ ಸರ್, ಹಾಫ್ ಪ್ಲೇಟೇ. ಅಂದ್ರೆ ಈಗ ITC ನಲ್ಲಿ ಹೋದ್ರೆ ನೀವು ಫುಲ್ ಪ್ಲೇಟೇ ತಗೋಬೇಕು. ಬಟ್ ಸ್ವಿಗ್ಗಿನಲ್ಲಿ ಹಾಫ್ ಪ್ಲೇಟೇ ಕೊಡ್ತಾರೆ ಆಕ್ಚುಲ್ ಆಗಿ. ಎಸ್, 700 ರುಪೀಸ್ ಏನೋ. ನೀನೇ ಹೇಳ್ತಾ ಇದೀಯ ನೋಡು ಕರೆಕ್ಟ್ ಆಗಿ. ಇಲ್ಲ, ನಾನು ನೋಡಿದೀನಿ ಸರ್. ನೀನ್ ಮಟನ್ ಗೋಶ್ ತಿಂದಿ, ಇದರಿಂದ ಗೊತ್ತಾಗ್ತಾ ಇಲ್ಲ, ಇದೆ. ನಾನು ನೋಡಿದೀನಿ ಸರ್. ಹುಡುಗರು ಹೇಳ್ತಾ ಇದ್ದಾರೆ 700 ರೂಪಾಯಿ ಕೊಟ್ಟು ಒಂದು ಗೋಶ್ ತಿಂತೀಯ ನೀನು. ಸರಿಪ್ಪ. ಸರ್, ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡುವಾಗ ಗೊತ್ತಾಗುತ್ತಲ್ಲ ಸರ್, ಕಂಪನಿ ಶೇರ್. ಕಣ್ಣು ಬಿದ್ರೆ ಏನರ್ಥ? ನಾನೇ ಉತ್ತರ ಕೊಟ್ಬಿಟ್ಟೆ ನೋಡಿ, ಕಂಪನಿ ಶೇರ್. ಒಂದು ಗೋಶ್ನ ಬಿಟ್ಬಿಟ್ಟು 2 ಶೇರ್ ತಗೊಂಡಿದ್ರೆ ಹೆಂಗಿರುತ್ತೆ? ಅಷ್ಟೇ ಸರ್. ಸರ್, ನೀವು ಊಟದಲ್ಲೆಲ್ಲ ಕೈ ಇರ್ತೀರಲ್ಲ ಸರ್. ಓಕೆ ಸರ್, ಅದಾದ್ಮೇಲೆ ಸ್ಟಾಕ್ಸ್ಗೆ ಬಂದ್ಬಿಡ್ತೀನಿ ಸರ್. ಆಕ್ಚುಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆದಂತ ಪ್ರಶ್ನೆ ಇದೆ. ಆ ಪ್ರಶ್ನೆನ್ ಕೇಳ್ದೆ ಅಂತ ಇಟ್ಕೊಳ್ಳಿ, ನೀವು 6 ಹೊಡಿತೀರಾ. ಹೊಡಿತೀನಿ, ಅದಕ್ಕೆ ತಾನೇ ಇದ್ದೀನಿ ನಾನು. ಜೈನ್ ಸ್ಟ್ರೀಟ್ ಮ್ಯಾಟರ್ ಸರ್, $40 ಬಿಲಿಯನ್ ಟ್ರೇಡಿಂಗ್ ರೆವೆನ್ಯೂ ಮಾಡಿದ್ದಾರೆ 2026. ಟ್ರೇಡಿಂಗ್ ಮಾರ್ಜಿನ್ ಅದು $40 ಬಿಲಿಯನ್. ಹೌದಪ್ಪ. ನಿನಗೆ 6 ಬಿಲಿಯನ್ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡಿದ್ಯನ್ನ. 5,000 ಕೋಟಿ ರೂಪಾಯಿ ಕಟ್ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ್ರು, ಕಟ್ಬಿಟ್ಟ. ಕಟ್ಟಕ್ ಮುಂದೆ ತಿರ್ಗಾ ಮಂಗತ್ತಾಗಿ ಕೂತ್ಕೊಳ್ಳಿ ಅಂತ ಕರಿತಾ ಇದ್ದೀರಲ್ಲ. ಯಾಕೆ ನೀವು ಕರಿತಾ ಇದ್ದೀರಾ ಅಂತಂದ್ರೆ, ನಿಮ್ಗೆ ಆ STT ಟ್ಯಾಕ್ಸ್ ಬೇಕು. ಇಲ್ಲ ಸರ್, ಇಬ್ರಹ್ಮಿ ಸಂದೇಹ ಏನು ಅಂತಂದ್ರೆ, ಈ ಪಂಪ್ ಅಂಡ್ ಡೌನ್ ಸ್ಟ್ರಾಟಜಿ ಎಲ್ಲ ಹಾಗಿದ್ರೆ ಇವರೇ ಮಾಡ್ತಾ ಇದ್ದಾರಾ? ಹೌದು ಸರ್, ಹೌದು ಅನ್ಬಿಟ್ರಲ್ಲ. ಹೌದು, ಅದಕ್ಕೇ ರಿಪೋರ್ಟ್ ಅಲ್ಲಿ ಬರ್ದಿರೋದು. ನಾನ ಬರ್ದೆ. ಸೆಬಿ ಹೋಲ್ ಟೈಮ್ ಡೈರೆಕ್ಟರ್ ತಾನೇ ಬರೋದ್ರು. ಹಾಗಿದ್ದಾಗ ಹೋಲ್ ಟೈಮ್ ಡೈರೆಕ್ಟರ್ನ ಕೇಸ್ ಮುಗಿಯೋವರೆಗೂ ಇಟ್ಕೊಳ್ದೆ ನೀವು ಯಾಕೆ ರಿಲೇ ಮಾಡಿದ್ರಿ? ಈಗ ಹರ್ಷಿತ್ ಮೆಹ್ತಾ ಮಾಡಿದ್ದು ಏನು ಸರ್? ಹರ್ಷತ್ ಮೆಹ್ತಾ ಮಾಡಿದ್ದು ಆಪರೇಟ್ ಫ್ರಾಡು. ಇವನ್ ಮಾಡಿದ್ದು ಫ್ರಾಡ್ ಅಲ್ಲ ಸರ್. ಪಂಪ್ ಅಂಡ್ ಡಂಪ್ ಅಂತ ಅನ್ನೋದು ಒಂದು, ಯಾರ್ ದುಡ್ಡಿನ ಇಟ್ಕೊಂಡ್ ಮಾಡಿದ್ರು ಅಂತ ಅನ್ನೋದು ಒಂದು. ಇಲ್ಲ, ಹರ್ಷದ್ ಮೆಹ್ತಾನೆ. ಹರ್ಷದ್ ಮೆಹ್ತಾ ಫೋರ್ಜರಿ ಮಾಡ್ದ. ಇನ್ನಲ್ಲಿ ಫೋರ್ಜರಿ ಇದೆ. ಈ ಬ್ಯಾಂಕ್ ನ ದುಡ್ಡು ಇಟ್ಕೊಂಡು ಅವ್ರಿಗೆ ಫೋರ್ಜರಿ ಮಾಡಿದ್ರು ಅಂತ ಅನ್ನೋದು ಒಂದು. ಇಲ್ಲ, ಅವನು ಶೇರ್ ಸರ್ಟಿಫಿಕೇಟ್, ಬಾಂಡ್ ಸರ್ಟಿಫಿಕೇಟ್ ಪ್ರಿಂಟೇ ಮಾಡ್ಬಿಟ್ಟ. ಇವನಲ್ಲಿ ಪ್ರಿಂಟ್ ಮಾಡ್ದ. ಇದನ್ನ ಲೀಗಲ್ ಮಾಡ್ಬಿಟ್ವಿ ಒಂದಿಷ್ಟು ವರ್ಷದಲ್ಲಿ. ಲೀಗಲ್ನೇ ಅದು. ಅವತ್ತಿಗೆ ಅದು ಇಲ್ಲೀಗಲ್. ಬಾಸ್, ಇಂಡಿಯಾಗೆ ಒಂದೇ ಕಂಟ್ರಿ where rate of this investor was lost 1 lakh crore every year for last 3 years. ಅದು ಗವರ್ಮೆಂಟ್ ಅದನ್ನ ಬ್ಯಾನ್ ಮಾಡಬೇಕು. ಒಂದೇ ಸಿಂಪಲ್. ಟ್ಯಾಕ್ಸ್ ರೇಟಿಂದ ತಗೊಂಡ್ ಬಾ. 2 ಕೋಟಿ ರೂಪಾಯಿ ಲಿಕ್ವಿಡ್ ನೆಟ್ವರ್ತ್ ಇರುತ್ತೆ. ಲಿಕ್ವಿಡ್ ನೆಟ್ವರ್ತ್ ಅಂದ್ರೆ ಈ ಮನೆ ಎಲ್ಲ ಅಲ್ಲ, ತಗೊಳ್ತಾನೆ. ಬ್ಯಾಂಕ್ ಅಲ್ಲಿ ಕ್ಯಾಶ್, ಇಲ್ಲ ಬಾಂಡು, ಇಲ್ಲ ಅಂತಂದ್ರೆ ಸ್ಟಾಕು. ಇದರಲ್ಲಿ 2 ಕೋಟಿ ಇದ್ರೆ ಆ ಇನ್ಕಮ್ ಅವನೇ ಟ್ರೇಡ್ ಮಾಡಬೇಕು ಅಂತ ನೀನು ಪರ್ಮಿಷನ್ ಕೊಡು. ಏನಾಗುತ್ತೆ ಅಂತಂದ್ರೆ, ಈ ಝೀರೋಡಾ, ಗ್ರೋ, ಏಂಜಲ್ರನ್ನೆಲ್ಲ ಬಾಕ್ಲು ಹಾಕೊಂಡು ಮನೆಗೆ ಹೋಗ್ಬಿಡ್ತಾರೆ. ರೈಟಾ? ನಿನ್ನ ಈ ಒಂದು ಇದೆಯಲ್ಲ NSE, ಹೌದು ಸರ್, 90% ವಾಲ್ಯೂಮ್ ಹೋಗ್ಬಿಡತ್ತೆ. ಕರೆಕ್ಟ್. ರೈಟಾ? ಮೈಲಾಪುರ್ಗೆ ಟ್ಯಾಕ್ಸ್ ಬರಲ್ಲ. ಇದಕ್ಕೆ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಕೆಲಸ ಇರೋವಾಗ ಒಂದು ಗುಂಪು 1 ಲಕ್ಷ ಕೋಟಿ ಸಾಲ ತಗೊಂಡು ಮಂಗಾಟ ಆಡಿದ್ರೆ, ಅವನ್ ಸತ್ರೆ ನನ್ಗೇನು, ಬದುಕಿದ್ರೆ ನನ್ಗೇನು ಅಂತ ಪವರ್ಸ್ದಲ್ಲಿ ಇರುವಂತವ್ರು ಹೇಳ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತರ್ತಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.